ನಿಮ್ಮ ಬಾಯಲ್ಲಿ ನ್ಯಾಷನಲಿಸ್ಟು, ನಿಮ್ಮ ಬಾಯಲ್ಲಿ ಆಂಟಿ ನ್ಯಾಷನಲಿಸ್ಟು, ನಿಮ್ಮ ಬಾಯಲ್ಲಿ ಲೆಫ್ಟಿಸ್ಟು, ರೈಟಿಸ್ಟು ಬಂತು. ನಾನು ಕೇಳಿದ್ನೇ ಹೊರತು ನಾನು ಲೆಫ್ಟಿಸ್ಟ್ ಬಗ್ಗೆ ಭಾಷಣ ಮಾಡ್ತೀನಿ ನೀವು ಕೇಳಿದ್ ನಾನು ಹೇಳಿಲ್ಲ. ಅಲ್ಲ ಸರ್, ಆಂಟಿ ನ್ಯಾಷನಲ್ ದರ್ಶನ್ ನನ್ನ ಪಾಯಿಂಟ್ ಇದೆ ಇಲ್ಲಿ. ಏನಂದ್ರೆ ಇದೊಂದು ಜಾಡ್ಯ ಇದೆ ನಮ್ಮ ದೇಶದಲ್ಲಿ. ಪ್ರಶ್ನೆ ಕೇಳೋರಿಗೆ ನಾನು ಹೇಳ್ತೀನಲ್ಲ, ಒಬ್ಬ ಆಂಟಿ ನ್ಯಾಷನಲಿಸ್ಟು ಅವನಿದ್ದರೆ ಅವನು ಹಿಡಿದು ಅವನ ಅಪರಾಧ ಪ್ರೂವ್ ಮಾಡಿ ನೇಣಿಗೆ ಹಾಕಿ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ. ಒಬ್ಬರಿಗೆ ಲೆಫ್ಟಿಸ್ಟ್ ಮೀನಿಂಗ್ ಗೊತ್ತಿಲ್ಲ, ರೈಟಿಸ್ಟ್ ಮೀನಿಂಗ್ ನೆಟ್ಟಿಗೆ ಇವ್ರು ತಿಳ್ಕೊಂಡಿಲ್ಲ. ನ್ಯಾಷನಲಿಸ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ನೀಟ್ ಎಕ್ಸಾಮ್ ಬರೆದ್ರೆ 22 ಲಕ್ಷ ಜನ ಆಂಟಿ ನ್ಯಾಷನಲ್ಸ್ ಏನ್ರಿ ಇಲ್ಲಿ? ನ್ಯಾಷನಲಿಸ್ಟ್ಗಳು ತಾನೇ ಈ ದೇಶದ ಎಕ್ಸಾಮ್. ಒಂದು ನಿಮಿಷ ಸುಮ್ಮನಿರಬೇಕು. 22,80,000 ಜನ ಎಕ್ಸಾಮ್ ಬರೆದ್ರಲ್ಲ, ಈ ದೇಶ ಡಾಕ್ಟರ್ ಆಗಬೇಕು ಅಂತ ಕನಸ್ಕೊಂಡು ಎಕ್ಸಾಮ್ ಬರೆದವರು ಅವ್ರ ಆಂಟಿ ನ್ಯಾಷನಲ್ ಆಗ್ಲಿಕ್ಕಿಲ್ಲ. ಅವ್ರಿಗೊಂದು ದಾರಿ ಕಾಣಿಸ್ತಿಲ್ಲ ರೀ. ನಾನು ನಿಮ್ಮ ಪಾರ್ಟಿನೂ ಸೇರಿಸಿ ಹೇಳ್ತೀನಿ, ಆಮ್ ಆದ್ಮಿನೂ ಸೇರಿಸಿ ಹೇಳ್ತೀನಿ. ಲೇಟರ್ ನೀವು ಜಾಯ್ನ್ ಆಗಿದ್ದೀರಿ, ಆ ಪ್ರತಿಭಟನೆ ಜಾಯ್ನ್ ಆಗಿದ್ದೀರಿ, ಒಳ್ಳೆ ಬೆಳವಣಿಗೆ ಅದು ಇರಲಿ. ಏನೋ ಕಾಣಿಸ್ತಿಲ್ಲ. ಅಭಿಜಿತ್ ದೀಪ್ಗೆ ಏನೋ ಇನ್ಸ್ಟಾಗ್ರಾಮಲ್ಲಿ ಶುರು ಮಾಡಿಕೊಂಡ್ರು, ಆಗೋಯ್ತು. ಏನು ರೀ ಈ ಸ್ಟಿಕ್ಕರ್ ಫ್ಯಾಕ್ಟ್ರಿಗಳು? ಅವನು ಆ್ಯಂಟಿ ನ್ಯಾಷನಲ್ಲು, ಬೇಜಾನ್ ಜನ ಇದ್ದಾರೆ, ಅವನು ಎಂಥ ಸ್ಟೇಟ್ಮೆಂಟ್ ಗೊತ್ತಾ ಇವನ ರೀ. ನೀಟ್ ಬಗ್ಗೆ ಮಾತಾಡ್ರಿ, ಎಕ್ಸಾಮ್ ಬಗ್ಗೆ ಮಾತಾಡ್ರಿ. ಅಲ್ಲಿ ಯಾವನೋ 3-4 ಜನ ಮಾತಾಡಿದ ತಕ್ಷಣ ಎಲ್ಲರೂ ಅವ್ರಿಗೆ ಸೇರಿಸ್ಬಿಡ್ತೀರೇನ್ರಿ? ಅವನೊಬ್ಬ ಹೇಳ್ತಾನೆ, ಇವತ್ತು ಕಲ್ಲು ತುಂಬಿದ ಚೀಲಗಳನ್ನಲ್ಲಿ ಇಟ್ಟಿದ್ರು ಸರ್, ನಾವೇ ಪೊಲೀಸರು ಕೊಟ್ಟಿದ್ದೀವಿ ಅದನ್ನ ಅಂತ. ಅದೇ ವಕ್ತಾರ ಮಾತಾಡ್ತಾನೆ CJP ಅವನು. ಏನು ಮಾಡಬೇಕಿದ್ದಕ್ಕೆ? ಈ ಸ್ಟಿಕ್ಕರ್ ಫ್ಯಾಕ್ಟ್ರಿಯಿಂದ ನಿಮಗೂ ಆಚೆ ಬರೋಕ್ಕಾಗಿಲ್ಲ, ಆಮ್ ಆದ್ಮಿಯವ್ರಿಗೂ ಆಗಲಿಲ್ಲ ರೀ. ಇವ್ರದ್ದೊಂದು ಸ್ಟಿಕ್ಕರ್ ಫ್ಯಾಕ್ಟ್ರಿ ಬ್ರ್ಯಾಂಡ್ ಇದೆಯಲ್ಲ. ಕ್ವಶನ್ ಕೇಳಿ, ದರ್ಶನ್ ಲೆಫ್ಟಿಸ್ಟ್, ದರ್ಶನ್ ಆಂಟಿ ನ್ಯಾಷನಲಿಸ್ಟ್, ದರ್ಶನ್ ಪೇಶಾವರ ಮೂಲದವನು, ದರ್ಶನ್ಗೆ ಎಲ್ಲಿ ಫಂಡ್ ಆಗಿದೆ ಗೊತ್ತಾ? ಇದೊಂದು ರೋಗ, ನಮ್ಮ ದೇಶದ ಒಂದು ದೊಡ್ಡ ಜಾಡ್ಯ ಇದು. ಯಾರೇ ಕ್ವಶನ್ ಕೇಳಿ ಇವ್ರಿಗೆ ಹೆಂಗೆ ಬರುತ್ತೆ ಅಂದರೆ, CIA-ಗೂ ಇವ್ರ ಹತ್ರ ಅಷ್ಟು ಮಾಹಿತಿ ಇಲ್ಲ ಈ ದೇಶದಲ್ಲಿ, CBI-ಗೂ ಇಲ್ಲ ರೀ. ಇಮ್ಮಿಡಿಯೇಟ್ ಹೇಳ್ತಾರೆ ಅಂದರೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇವನು ಆಂಟಿ ನ್ಯಾಷನಲ್, ಇವನು ಲೆಫ್ಟಿಸ್ಟ್. ಇವ್ರು ಯಾರಿಗೂ ಲೆಫ್ಟಿಸ್ಟ್ದು 104 ಸಾಲು ಹೇಳೋಕ್ಕೆ ಯೋಗ್ಯತೆಗಳಿಲ್ಲ ಇವ್ರುಗಳಿಗೆ. 4 ಸಾಲು ಹೇಳ್ಬೇಕು ನಂಗೆ ಲೆಫ್ಟಿಸ್ಟ್ ಅಂದರೆ. ಸಮಾನತೆ ಲೆಫ್ಟಿಸ್ಟ್ ಹೇಳುತ್ತೆ, ನಾನು ಲೆಫ್ಟಿಸ್ಟ್ ಆಗಬೇಕು ಅಂತ ಅಲ್ಲ. ಸಮಾನತೆ ಹೇಳುತ್ತೆ, ಆಸ್ತಿ ಸಮಾನವಾಗಿ ಎಲ್ಲರೂ ಸಿಗಬೇಕು ಅಂತ ಹೇಳುತ್ತೆ, ನ್ಯಾಯ ಸಿಗಬೇಕು ಎಲ್ರಿಗೂ ಅಂತ ಹೇಳುತ್ತೆ. ಇದು ಲೆಫ್ಟಿಸ್ಟ್ನ ಮೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಂಗಂದ್ರೆ ಲೆಫ್ಟಿಸ್ಟ್ ಅಂದ್ರೆ ಸೊ ಇಲ್ಲಿ ಏನು ಮಾಡ್ಬೇಕು ಇವಾಗ? ಇದಕ್ಕೆ ಈ ರೋಗಕ್ಕೆ ಏನು ಮಾಡಬೇಕು? ಈ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇಟ್ಕೊಂಡು ಬರ್ತಾರಲ್ಲ ಸ್ಟಿಕ್ಕರ್ದು, ಈ ರೋಗಗಳಿಗೆ ಏನು ಮಾಡಬೇಕು? ಅಲ್ಲಿಗೆ ಬರ್ತೀನಿ ಸರ್. ಮೊದಲಿಗೆ ಇವತ್ತು ಹೋರಾಟ ಮಾಡ್ತಾ ಇರೋ ಎಲ್ಲ ಮಕ್ಕಳು ಭಾರತ ಮಾತೆಯ ಮಕ್ಕಳು. ನೀವು ಯಾಕೆ ಅವರು ಎಡ ಬಲ ಸೆಂಟರ್ ಅಂತ ಡಿವೈಡ್ ಮಾಡ್ಕೊಂಡು ಆ ಮಕ್ಕಳ ಬದುಕಿಗೆ ಕೊಳ್ಳಿ ಇಟ್ಟು ಆಗಿದೆ. ಮಂಡಿ ಊರಿ ಇವತ್ತು ಇವರೇನೋ ಅಂದ್ರು, ಧರ್ಮೇಂದ್ರ ಪ್ರಧಾನ್ಗೆ ಡೆಲಿಗೇಟ್ಸ್ ಹೋಗಿದ್ದಾರಂತೆ. ಆತನೇ A1 ಆರೋಪಿ, ಆತನೇ ಅಕ್ಯೂಸ್, ಆತನೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. 21 ಜನರ ಕೊಲೆಗೆ ನೇರವಾದಂಥ ಹೊಣೆ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಸರ್, ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಹೇಳ್ತೀನಿ ಸರ್, ಐ ನೆವರ್ ಇಸ್ ಟು ಯೂಸ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ಈ ಒಬ್ಬ ಥರ್ಡ್ ಕ್ಲಾಸ್ ಮಹೇಶ್ ವಿಕ್ರಮ್ ಹೆಗಡೆ ಅನ್ನುವಂಥ ಥರ್ಡ್ ಕ್ಲಾಸ್ ಒಂದು ಬರವಣಿಗೆ ಬರ್ದಿದ್ದಾನೆ. ಆ ಹೋರಾಟಗಾರರು ಭಯೋತ್ಪಾದಕರಂತೆ ಸರ್. ಇವನ ಮನಸ್ಸಲ್ಲಿ ಭಯೋತ್ಪಾದಕನೆಯನ್ನು ತುಂಬಿರೋದ್ರಿಂದ ನಾ ಈ ಮೂಲಕ ಆಗ್ರಹ ಮಾಡ್ತೀನಿ, ಅದ್ಯಾವುದೋ ಪೋಸ್ಟ್ ಕಾರ್ಡ್ ಅಂತೆ, ರಾಜ್ಯದ ಗೃಹ ಸಚಿವರು ಮೊದಲು ಆತನ್ನ ಒಳಗಡೆ ಹಾಕ್ಬೇಕು. ಅವ್ರು ಭಯೋತ್ಪಾದಕರೇ ಇದ್ರೆ ಈ ದೇಶದ ಗೃಹ ಸಚಿವರು ಏನಾದ್ರು ಮಣ್ಣು ತಿಂತಾ ಇದಾರ? ಅಲ್ಲಿ ಏನಾದ್ರು ಆಂಟಿ ನ್ಯಾಷನಲಿಸ್ಟ್ ಬಂದಿದ್ದಾರೆ ಅಂತಂದ್ರೆ ಪುಲ್ವಾಮಾ ಬಂದ್ರು ಏನು ಮಾಡಕ್ಕಾಗಿಲ್ಲ ಬಿಡ್ರಿ. ಇವರು ಪುಲ್ವಾಮಾ ಪಹಲ್ಗಾಮಲ್ಲಿ ಬಂದ್ರು ಮಾಡಕ್ಕಾಗಿಲ್ಲ, ಇನ್ನೆಲ್ಲೋ ಅಂದ್ಬಿಟ್ಟು ಬಂದವನು ಅವ್ನು ಯಾವನು ಅಕ್ತರ್ದು ಅಣ್ಣನ ಮಗಂದು ಇದು ಸತ್ತಾಗ ಅಲ್ಲಿಗೆ ಹೋಗಿ ಮಣ್ಣಾಗ್ತಾ ಇದ್ದಾನೆ. ಅವ್ನು ಹೆಂಗ್ ಬಂದ ಹೆಂಗ್ ಹೋದ ಅನ್ನೋದು ಗೊತ್ತಿಲ್ಲ ಸರ್. ಹಂಗ್ ರಾಜೀನಾಮೆ ವಿಚಾರಗಳಿಗೆ ಹೋದ್ರೆ 728 ಜನರನ್ನ ಕೊಂದ್ರಲ್ಲ ಕೃಷಿಕರನ್ನ, ಅದ್ರಲ್ಲಿ ಕೃಷಿ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಪುಲ್ವಾಮಾ ಅದ್ರ ವೈಫಲ್ಯಕ್ಕೆ ಅಥವಾ ಪಹಲ್ಗಾಮ್ ವೈಫಲ್ಯಕ್ಕೆ ಗೃಹ ಸಚಿವ, ರಕ್ಷಣಾ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಅಥವಾ ಇವತ್ತು ನೀಟ್ ವಿಚಾರದಲ್ಲಿ ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಇದಕ್ಕೆಲ್ಲ ಮೂಲ ಕಾರಣ ಈ ದೇಶದಲ್ಲಿ ಪ್ರಧಾನಿ ಹುದ್ದೆನಲ್ಲಿ ಆ ಕಡೆ ನಾಯ್ಡು ಮತ್ತೆ ನಿತೀಶ್ನ ಇಟ್ಕೊಂಡು ಕೂತಿದಾರಲ್ಲ ಜೋಕರ್ ಆಗಿ ಸರ್ಕಾರ ನಡೆಸ್ತಾ, ಈ ದೇಶದ ಪ್ರಧಾನಿಯವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕು.